ಹಲೋ. ಹಲೋ ಲಕ್ಕಿ. ಇಲ್ಲ, ಇದು ಲಕ್ಕಿ ಅವ್ರ ಫ್ರೆಂಡು RJ ರಾಹುಲ್ ಮಾತಾಡ್ತಾ ಇರೋದು. ಅವ್ರ ಅಣ್ಣ ಮಾತಾಡ್ತಿರೋದು. ಏನಾಗಿದೆ ಲಕ್ಕಿಗೆ? ತಲೆಗೆ ಸ್ವಲ್ಪ ಏಟ್ ಬಿದ್ದಿತ್ತು, ಬಟ್ ನಥಿಂಗ್ ಟು ವರಿ. ದತ್ತ ಏನಾಯ್ತಂತ? ಹೇಗಾಯ್ತು? ಆಕ್ಸಿಡೆಂಟ್ ಏನಾರು ಆಯ್ತಾ? ಇಲ್ಲ, ಲಕ್ಕಿ ನನಗೆ ಫೋನ್ ಮಾಡಿ ಮೀಟ್ ಮಾಡಬೇಕು ಅಂತ ಕರೆದ್ರು. ನಾನು ಹೋದೆ. ಇಬ್ರು ಮಾತಾಡ್ತಾ ಇದ್ವಿ. ಯಾರೋ ಒಂದಿಷ್ಟು ಜನ ಬಂದು ನನಗೆ ಟವಲ್ ಹಾಕಿ ಮುಸ್ಕಾಕ್ಬಿಟ್ರು. ದತ್ತ ಏನಂತ? ಗಂಟೆಗೆ ನೋಡೋಷ್ಟರಲ್ಲಿ ಲಕ್ಕಿಗೆ ತಲೆ ಹೊಡೆದಿದ್ರು. ಯಾರ ಹೊಡೆದಿದ್ದು? ಇಲ್ಲ, ನನಗೆ ಮುಸ್ಕಾಕಿದ್ರಿಂದ ಗೊತ್ತಾಗ್ಲಿಲ್ಲ. ಬಿಡಿಸ್ಕೊಂಡು ನೋಡೋದ್ರೊಳಗೆ ಎಸ್ಕೇಪ್ ಆಗಿಬಿಟ್ಟಿದ್ರು. 15 ದಿವಸದ ಮುಂಚೆ ನನಗೂ ಇದೇ ತರ ಯಾರೋ ಅಟ್ಯಾಕ್ ಮಾಡಿದ್ರು. ಇಬ್ರು ಮೇಲೂ ಸೇಮ್ ಅಟ್ಯಾಕ್ ಆಗಿದೆ ಅಲ್ವಾ? ಹೌದು, 15 ದಿವಸದ ಮುಂಚೆ ನನ್ಗೆ ಅಟ್ಯಾಕ್ ಮಾಡಿಸಿ ಲಕ್ಕಿನೇ ಮಾಡಿಸಿದ್ದಾರೆ ಅನ್ನೋಂಗೆ ಮಾಡಿದ್ರು. ಇವಾಗ ನೋಡಿದ್ರೆ ಲಕ್ಕಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಸಮಥಿಂಗ್ ಫಿಶಿ. ಯಾವ ಹಾಸ್ಪಿಟಲ್ ಹೇಳಿ, ನಾವು ಇವಾಗಲೇ ಬರ್ತೀವಿ. ಇಲ್ಲೇ ಸೌಂದರ್ಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದ್ದಾರೆ. ಸರಿ, ಥ್ಯಾಂಕ್ ಯು. ದತ್ತ ಏನಾಯ್ತು? ಅಮ್ಮ, ಲಕ್ಕಿಗೆ ಸ್ವಲ್ಪ ಏಟಾಗಿದೆ ಅಂತೆ. ರಾಹುಲ್ ಅನ್ನೋರು ಹಾಸ್ಪಿಟಲ್ ಸೇರಿಸಿದ್ರೆ ನಾವು ಇವಾಗಲೇ ಹೋಗ್ಬೇಕು. ಕರ್ಕೊಂಡು ಹೋಗೋ ನನ್ನ. ಬನ್ನಿ ಹೋಣ. ಪೇಷಂಟ್ ಹೇಗಿದ್ದಾರೆ? ಅವ್ರೀಗ ಸ್ಟೆಬಿಲೈಸ್ ಆಗಿದ್ದಾರೆ. ಈಸ್ ಔಟ್ ಆಫ್ ಡೇಂಜರ್. ಏನಾಗಿತ್ತು ಇವ್ರಿಗೆ? ಅವ್ರಿಗೆ ಯಾರು ಜೋರಾಗಿ ತಲೆ ಮೇಲೆ ಹೊಡೆದಿದ್ದಾರೆ. ದೂರದಿಂದ ಅಟ್ಯಾಕ್ ಆಗಿದೆಯಾ ಅಥವಾ ಹತ್ರದಿಂದ ಹೊಡೆದಿದ್ದಾರೆ? ಆ ಇಂಪ್ಯಾಕ್ಟ್ ಆಗಬೇಕು ಅಂದರೆ ಹತ್ರದಿಂದ ಹೊಡೆದಿರಬೇಕು. ಯಾವಾಗ ಎಚ್ಚರ ಆಗ್ಬೋದು? ಸ್ವಲ್ಪ ಸಮಯ ಆಗುತ್ತೆ, ನಾವು ತಿಳಿಸ್ತೀವಿ. ಓಕೆ ಡಾಕ್ಟರ್, ನಾನು ಆಚೆ ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆ ಸರ್. ನೀವ್ಯಾರು? ಸರ್, ನಾನು RJ ರಾಹುಲ್ ಅಂತ ಸರ್. ನಿಮಗೆ ಇವ್ರು ಹೇಗೆ ಪರಿಚಯ? ಇವ್ರ ಮಿಸ್ಸಸ್ಸು ನಾನು ಒಂದೇ ಕಂಪ್ನಿಲಿ ಕೆಲಸ ಮಾಡ್ತೀನಿ ಸರ್. ಓಕೆ, ನೀವು ಅವ್ರನ್ನ ಮೀಟ್ ಮಾಡಿದ್ದಕ್ಕೆ? ಅವರೇ ಫೋನ್ ಮಾಡಿ ಏನೋ ಇಂಪಾರ್ಟೆಂಟ್ ಇದೆ ಮೀಟ್ ಮಾಡಿ ಅಂದರು. ಅದಕ್ಕೆ ಹೋಗಿ ಮೀಟ್ ಮಾಡಿದೆ ಸರ್. ಏನಕ್ಕೆ ಮೀಟ್ ಮಾಡಿದ್ದು? ಯಾವ ವಿಷಯದ ಬಗ್ಗೆ ಮಾತಾಡಿದ್ರಿ? ಸರ್, ಅವ್ರಿಗೆ ಅವ್ರ ಮಿಸ್ಸಸ್ಗೆ ಏನೋ ಒಂದು ಸ್ವಲ್ಪ ಮನಸ್ತಾಪ ಆಯಿತು ಸರ್. ಅದ್ರ ವಿಚಾರ ಮಾತಾಡ್ತಾ ಇದ್ವಿ. ಅವ್ರ ಪರ್ಸನಲ್ ವಿಷಯ ನಿಮ್ಮ ಜೊತೆ ಯಾಕೆ ಡಿಸ್ಕಸ್ ಮಾಡ್ತಾರೆ? ಸರ್, ಅವರಿಬ್ಬರು ನನಗೆ ಫ್ರೆಂಡ್ಸು. ಅವ್ರ ಪರ್ಸ್ನಲ್ ವಿಚಾರಗಳನ್ನ ನನ್ನ ಜೊತೆಗೆ ಶೇರ್ ಮಾಡ್ಕೊತಾರೆ. ಹಾಗಾಗಿ ನಾನು ಮಾತಾಡ್ತಾ ಇದ್ದೆ ಅಷ್ಟೆ. ಅವ್ರ ಮೇಲೆ ಯಾರು ಅಟ್ಯಾಕ್ ಮಾಡಿದ್ದು? ನಂಗೆ ಗೊತ್ತಿಲ್ಲ ಸರ್. ಅಲ್ಲ, ಅಟ್ಯಾಕ್ ನಡಿಬೇಕಾರೆ ನೀವು ಅವ್ರ ಜೊತೆಲೇ ಇದ್ರಲ್ವಾ? ಹೌದು ಸರ್, ಜೊತೆಲೇ ಇದ್ದೆ. ಆಕ್ಚುಲಿ ಅವ್ರು ನನಗಿಂತ ಒಂದು ಸ್ವಲ್ಪ ಮುಂದೆ ಇದ್ರು. ನಾನು ಹಿಂದೆ ಕಾರ್ ಹತ್ರ ನಿಂತ್ಕೊಂಡಿದ್ದೆ. ಇದಕ್ಕಿದ್ದಾಗೆ ಬಂದವ್ರು ಯಾರೋ ನನಗೆ ಒಂದು ಟವಲ್ ಮುಸ್ಕ್ ಹಾಕ್ಬಿಟ್ಟು ಗಂಟು ಕಟ್ಬಿಟ್ರು. ನಾನು ಸ್ಟ್ರಗಲ್ ಮಾಡಿ ಬಿಡಿಸ್ಕೊಂಡು ಗಂಟು ತೆಗೆದು ನೋಡೋದ್ರೊಳಗೆ ಲಕ್ಕಿ ತಲೆ ಹಿಡ್ಕೊಂಡು ಕೆಳಗೆ ಬಿದ್ದಿದ್ರು. ಆಮೇಲೆ ಅವ್ರನ್ನ ಎತ್ಕೊಂಬಂದು ನಾನು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೆ ಸರ್. ನೀವು RJನಾ? ಹೌದು ಸರ್. ಅದಕ್ಕೆ ಚೆನ್ನಾಗಿ ಕತೆ ಹೇಳ್ತೀರಾ ಸರ್. ನೀವಿಬ್ರು ಮೀಟ್ ಮಾಡೋ ವಿಷಯ ನಿಮ್ಮಿಬ್ರು ಮಾತ್ರ ಗೊತ್ತಿತ್ತು, ಅಲ್ಲಿ ಬೇರೆ ಯಾರೂ ಇರಲಿಲ್ಲ. ಹಾಗಿದ್ಮೇಲೆ ಬೇರೆ ಯಾರು ಅಟ್ಯಾಕ್ ಮಾಡೋಕ್ಕೆ ಸಾಧ್ಯ? ನೀವು ಯಾಕೆ ಅಟ್ಯಾಕ್ ಮಾಡಿರಬಾರ್ದು? ಸರ್, ನಾನು ಯಾಕೆ ಸರ್ ಅವ್ರ ಮೇಲೆ ಅಟ್ಯಾಕ್ ಮಾಡಿಸ್ಲಿ? ನನಗೆ ಅವ್ರಿಗೆ ಯಾವುದೇ ರೀತಿ ಮನಸ್ತಾಪ ಇಲ್ಲ. ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಈ ಕೇಸಲ್ಲಿ ನೀವು ಒನ್ ಆಫ್ ದ ಸಸ್ಪೆಕ್ಟ್. ನಾವು ಹೇಳಿದಾಗ ಎನ್ಕ್ವೈರಿಗೆ ಬರಬೇಕಾಗುತ್ತೆ. ಬರ್ತೀನಿ ಸರ್, ಡೋಂಟ್ ವರಿ. ಹಾಂ, ನಾನೇ ಅವ್ರ ಮೇಲೆ ಅಟ್ಯಾಕ್ ಮಾಡಿಸಿದ್ರೆ ನಾನು ಯಾಕೆ ಸರ್ ಅವ್ರನ್ನ ಕರ್ಕೊಂಬಂದು ಹಾಸ್ಪಿಟ್ಲಿಗೆ ಸೇರಿಸ್ತಾ ಇದ್ದೆ? ಓಕೆ, ನಮ್ಮ PC ಹತ್ರ ನಿಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟಿರಿ. Sure. ಪೇಷಂಟ್ ಎಚ್ಚರ ಆದಮೇಲೆ ನಾನು ಸ್ಟೇಟ್ಮೆಂಟ್ ತೊಗೋತೀನಿ. ಓಕೆ ಸರ್. ರಾಹುಲ್, ಇದ್ದಾರೆ, ಲಕ್ಕಿ ಅವರು ಒಳಗಡೆ ಇದ್ದಾರೆ. ಮೆಡಿಸಿನ್ಸ್ ಕೊಟ್ಟು ಸೆಡೇಟ್ ಮಾಡಿದ್ದಾರೆ. ಒಂದು ಸ್ವಲ್ಪ ಹೊತ್ತಲ್ಲಿ ಕಾನ್ಶಿಯಸ್ನೆಸ್ ಬರ. ನಾನು ಅವ್ರನ್ನ ನೋಡ್ಬೇಕು. ಶೋರ್. ಯಾರು? ಇವರು ಪೇಷಂಟ್ ಅವ್ರ ವೈಫು.
ಅವ್ರನ್ನ ಸ್ವಲ್ಪ ನೋಡ್ಬೇಕಿತ್ತು. ಹಾಗೆಲ್ಲ ಅಲೋ ಮಾಡೋದಿಲ್ಲ. ಪ್ಲೀಸ್ ಮೇಡಮ್, ಮುಂದೆ ಒಂದ್ಸತಿ ನನ್ನ ಗಂಡ ನೋಡ್ಬಿಡ್ತೀನಿ. ಅವ್ರು ಅನ್ಕಾನ್ಶಿಯಸ್ ಆಗಿದ್ದಾರೆ. ಪರವಾಗಿಲ್ಲ ಮೇಡಮ್, ಪ್ಲೀಸ್. ಡಿಸ್ಟರ್ಬ್ ಮಾಡೋದಿಲ್ಲ ಪ್ಲೀಸ್. ಸರಿ ಹೋಗಿ. ಗೀತಾ, ಗೀತಾ, ಆರಾಮಾಗಿರು, ಹೆದರ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ.